ಎಲ್ರಿಗೂ ನಮಸ್ಕಾರ. ಇವತ್ತು ಜೂನ್ 1ನೇ ತಾರೀಕು ನಾವು ಸರ್ಕಾರದ ನಿಯಮದಂತೆ 28 ಮೇ ಎಂದು ಸ್ಕೂಲ್ನ ಪ್ರಾರಂಭ ಮಾಡಿದ್ವಿ. 29, 30 ಎಲ್ಲ ಕ್ಲೀನಿಂಗು ಎಲ್ಲ ಮಾಡಿಕೊಂಡು ಎಲ್ಲ ಒಂದು ಸಂಭ್ರಮದಲ್ಲಿ ಇವತ್ತು ಜೂನ್ 1ನೇ ತಾರೀಕು ಈ ಶಾಲೆಯನ್ನು ರೀಓಪನ್ ಮಾಡಿದ್ದೀವಿ. ಅಂದರೆ ನಮ್ಮ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕನಗರ ಮೈಸೂರು ಇದನ್ನು ರೀಓಪನ್ ಮಾಡಿ ಇವತ್ತು ಹೊಸ ನ್ಯೂ ಅಡ್ಮಿಷನ್ನು ಇವತ್ತೊಂದು 30 ಜನ ಮಕ್ಕಳುಗಳು ಇಲ್ಲಿಗೆ ಬಂದಿದ್ದಾರೆ. ಸೊ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಸರ್ಕಾರದ ವತಿಯಿಂದ ಹಾಗೂ ನಮ್ಮ ಇಕ್ವಿಬಿ ಫೌಂಡೇಶನ್ ಆದ ಅನಂತಲಕ್ಷ್ಮಿ ಆ್ಯಂಡ್ ಟೀಮ್ ರೀನಾ ಆ್ಯಂಡ್ ದೀಪ್ತಿ ಇವರ ಒಂದು ಟೀಮ್ನಲ್ಲಿ ಇವತ್ತು ಒಂದು ಆಯೋಜನೆ ಮಾಡಿ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಅವೇರ್ನೆಸ್ ಮೂಡಿಸಿ ಯಾವ ರೀತಿಯಲ್ಲಿ ಈ ಮಕ್ಕಳು ಒಂದು ಕಲಿಕೆಯನ್ನು ಕಲಿಬೋದು. ಬ್ಲೈಂಡ್ ಮಕ್ಕಳು ಅವರೆಲ್ಲ ಏನೇನೆಲ್ಲ ಆಕ್ಟಿವಿಟೀಸನ್ನು ಮಾಡ್ಬೋದು, ಏನೇನೆಲ್ಲ ಆಪರ್ಚುನಿಟೀಸ್ ಇದೆ. ಗೌರ್ಮೆಂಟ್ ಎಷ್ಟೊಂದು ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಎಷ್ಟೊಂದು ಆಪರ್ಚುನಿಟಿನ ಕೊಟ್ಟು ಈ ಮಕ್ಕಳಿಗೆ ಒಂದು ಸಬಲೀಕರಣಕ್ಕೋಸ್ಕರವಾಗಿ ಮಾಡ್ತಾ ಇದೆ. ಜೊತೆಗೆ ಮಾನ್ಯ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು ಕೂಡ ಇವರಿಗೆ ಎಷ್ಟು ಪರ್ಸೆಂಟೇಜನ್ನು ಜಾಬ್ನಲ್ಲಿ ರಿಸರ್ವೇಷನ್ ಇಟ್ಟಿದೆ ಅನ್ನೋ ಕಾನ್ಸೆಪ್ಟ್ ಎಲ್ಲ ಮೂಡಿಸಿ ಈ ಒಂದು ಡಿಫ್ರೆಂಟ್ಲಿ ಏಬಲ್ ಅಂತ ಏನು ಕರಿತೀವಿ, ಈ ವಿಶೇಷ ವಿಕಲಚೇತನರು ಇವರು ಸಮಪಾಲು, ಸಮಬಾಳು, ಫಂಡಮೆಂಟಲ್ ರೈಟ್ಸ್, ಈಕ್ವಲ್ ಆಪರ್ಚುನಿಟೀಸ್ ಎಲ್ಲ ಸಿಗಬೇಕು. ಮೇನಾಗಿ ಇವ್ರನ್ನ ಮೇನ್ ಸ್ಟ್ರೀಮ್ಗೆ ಎಜುಕೇಷನ್ ಇಂದ ತರಬೇಕು. ಮೇನ್ ಸ್ಟ್ರೀಮ್ಗೆ ಬರಬೇಕಾದ್ರೆ ಎಜುಕೇಷನ್ ಇರಬೇಕು ಅಂತ ಹೇಳಿ 1901ರಲ್ಲಿ ಸ್ಟಾರ್ಟ್ ಆದಂಥ 125 ವರ್ಷ ಇತಿಹಾಸವುಳ್ಳಂಥ ಈ ಶಾಲೆಗೆ ಸ್ಟ್ರೆಂತ್ ಕಮ್ಮಿಯಾಗಿತ್ತು. ಇವತ್ತು ತಿರ್ಗಾ ಮತ್ತೆ ಮರುಕಳಿಸಿ ಸ್ಟ್ರೆಂತ್ ಈಗ 65ರ ಆಸುಪಾಸಿನಲ್ಲಿದ್ದು ಈ ಅಕಾಡೆಮಿಕ್ ಇಯರ್ ಜೂನ್ ಎಂಡೊಳಗೆ 80 ಸ್ಟ್ರೆಂತ್ ಆಗ್ತದೆ ಅನ್ನೋ ಒಂದು ಭರವಸೆಯೊಂದಿಗೆ ಇವತ್ತೆಲ್ಲ ಇಕ್ವಿಬಿ ಫೌಂಡೇಶನ್ ಅವರು ಮತ್ತು ನಮ್ಮ ಸರ್ಕಾರದ ಒಂದು ಸಹಯೋಗದಲ್ಲಿ ಇದು ಮಾಡ್ತಾ ಇದ್ದಾರೆ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳವರು ಈ ಒಂದು ಶಾಲೆ ಅಪ್ಗ್ರೇಡೇಷನ್ಗೋಸ್ಕರವಾಗಿ ನಮ್ಮ ಮೈಸೂರು ಜಿಲ್ಲೆಯಾದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2.5 ಕೋಟಿ ರೂಪಾಯಿಗಳನ್ನು ಈ ಶಾಲೆಗೆ ಗೌರ್ಮೆಂಟಿಂದ ಬರಬೇಕಾಗಿದೆ. ಅದರಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಪರವಾಗಿ ಹಾಗೂ ಎಲ್ಲ ಪೋಷಕರು ಮತ್ತು ಮಕ್ಕಳ ಎಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಇದೇ ರೀತಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲ ಸಹಾಯವನ್ನು ನಮಗೆ ಕೊಡ್ತಾರೆ ಅನ್ನೋ ಒಂದು ಭರವಸೆಯನ್ನು ಮುಖ್ಯಮಂತ್ರಿಗಳು ಎಲ್ಲ ಥರದಲ್ಲೂ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ದೇವರು ಆಯುಷ ಆರೋಗ್ಯ ಯಶವನ್ನು ಕೊಟ್ಟು ಎಲ್ಲ ನಿಮ್ಮೆಲ್ಲರಿಗೂ ಕಾಪಾಡಲಿ ಅಂತ ಹೇಳ್ತಾ ಮನಸ್ಸಿಗೆ ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.